ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇ ಪಾಠವನ್ನು ನೀವು ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಇವತ್ತಿನ ಅವಧಿ ಒಳಗ ನಾವು ಬೇರೆ ಪಾಠದ ಬಗ್ಗೆ ನಾವು ತಿಳ್ಕೊಂಡು, ಓಕೆ? ಹಾಗಾದ್ರೆ ಮಕ್ಕಳೇ, ಕೆಲವೊಂದು ಪ್ರಶ್ನೆಗಳು ನಿಮ್ಗೆ ಕೇಳ್ತೀನಿ, ಅದಕ್ಕೆ ಉತ್ತರವನ್ನು ಕೊಡ್ತೀರಾ? ಓಕೆ? ನೀವು ಯಾವ್ಯಾವ ಗಿಡಗಳನ್ನು ನೋಡಿರಿ? ಮರಗಳು ಹೇಳ್ತೀರಾ? ಓಕೆ, ಹೇಳಿ. ಬೇವಿನ ಮರ, ಆಮೇಲೆ ಮಾವಿನ ಮರ, ಆಮೇಲೆ ನೀಲಗಿರಿ, ಆಮೇಲೆ ಹೇಳ್ರಿ ಜಾಲಿ ಮರ, ಆಮೇಲೆ ಈಗೇನಪ್ಪ ಅಂದ್ರ ಮತ್ತೆ ಯಾವ ಗಿಡ ನೋಡ್ರಿ? ತೆಂಗಿನ ಗಿಡ ನೋಡ್ರಿ. ಓಕೆ, ಹಾಗಾದ್ರೆ ತೆಂಗಿನ ಗಿಡ ತೆಂಗು ಅಂತೀವಿ, ಹೌದಾ? ಹಾಗಾದ್ರೆ ತೆಂಗಿನ ಗಿಡ ನೀವು ನಿಮ್ಮ ಮನೆಯಲ್ಲಿ, ಮನೆ ಪಕ್ಕದಲ್ಲಿ ಇರ್ಬೋದು, ಆಮೇಲೆ ನಿಮ್ಮ ಹೊಲಗಳಲ್ಲಿ ನೀವು ಕಾಣ್ತೀವಿ, ಹೌದಾ? ತೆಂಗಿನ ಗಿಡ ನೋಡಿರಿ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ನಿಮಗ ಪದ್ಯವಾದದೊಳಗ ಪದ್ಯ ಒಂದು ಅಂತಿದೆ. ಅಲ್ಲಿ ಏನಪ್ಪ ಅಂದ್ರ ಆ ಪದ್ಯದ ಹೆಸರು ಏನಪ್ಪಾ ಅಂದ್ರ ತೆಂಗು ಅಂತ ಹೇಳಿ. ಏನು? ತೆಂಗು. ಈ ತೆಂಗು ಅನ್ನುವಂತ ಒಂದು ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ನೀವೇನ್ ಮಾಡ್ರಿ? ಪದ್ಯ ಭಾಗ ಬರೆದು, ಪದ್ಯ ಅಂತ ಬರೆದು ನೀವೇನ್ ಮಾಡ್ರಪ್ಪ ಅಂದ್ರ ತೆಂಗು ಅಂತ ಬರೀಬೇಕು. ಆಮೇಲೆ ನೀವೇನ್ ಮಾಡ್ರಿ? ಅಲ್ಲಿ ಕಲಿತ ಪದಗಳು ಅಂತ ಏನಿದೆ? ಕಲಿತ ಪದಗಳು. ಕಲಿತ ಪದಗಳು ಅಂತ ಬರೆದ ಏನ್ ಮಾಡ್ರಿ? ಮೊದಲೇ ನೋಡ್ರಿಪ್ಪ, ನೇರ ಅಂತೀವಿ, ಹೌದಾ? ನೇರ ಅಂದ್ರೆ ಏನು? ನೆಟ್ಟಗಿರುವುದು, ಹೌದಾ? ನೆಟ್ಟಗಿರುವುದು. ಸೀದಾ ಅಂತಿರುವುದು, ಸೀದಾ ಇರುವುದು, ಸ್ಟ್ರೇಟ್, ಹೌದಾ? ನೆಟ್ಟಗಿರುವುದು ಅಂತ ಈಗ ಬರೆದ್ರ ಆಮೇಲೆ ಇಲ್ಲಿ ಏನ್ ಮಾಡಬೇಕು? ಕೆಳಗೆ ಒಂದು ಲೈನ್ ನಾವು ಬಿಡ್ಬೇಕು, ಜಾಮ್ ಬಿಡ್ಬೇಕು. ಬಿಟ್ಟಾದ್ಮೇಲೆ ಏನ್ ಮಾಡ್ರಿ? ನೆಕ್ಸ್ಟ್ ಸೆಕೆಂಡ್ ಅದನ್ನ ಹೀಗೆ ಕಂಟಿನ್ಯೂ ಆಗಿ ಬರ್ಕೊಂಡು ಹೋಗ್ಬೇಕು. ಸಿಸ್ಟಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ಬಹಳ ಕಡಿಮೆ ಡಿಫಿಕಲ್ಟ್ಸ್ ವರ್ಡ್ಸ್ ಅದಾವ, ಹೌದಾ? ಬರೀರಿ, ಎಲ್ಲವನ್ನು ಬರೀರಿ, ಓದ್ಕೊಂಡು ಬರಿಬೇಕು ಆಮೇಲೆ. ಓಕೆ? ಹಾಗಾದ್ರೆ ಅದಕ್ಕಿಂತ ಪೂರ್ವದೊಳಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತಂದ್ರ ಈ ಕಲಿತ ಪದಗಳು ಏನದಾವಲ್ಲ, ಇವುಗಳ ಅರ್ಥವನ್ನು ತಿಳ್ಕೊಂಡು ಆಮೇಲೆ ನಾವು ಏನ್ ಮಾಡ್ಬೇಕು? ಪದ್ಯಕ್ಕೆ ಹೋಗ್ಬೇಕು. ಓಕೆ? ಇಲ್ಲಿ ಕಲಿತ ಪದಗಳು, ಕಲಿತ ಪದಗಳು. ಓಕೆ, ಇಲ್ಲಿ ಮೊದಲನೇದು ನೋಡ್ರಿ ಮಕ್ಕಳಲ್ಲಿ ನೇರ ಅಂತಿದೆ, ಅಂದ್ರ ನೆಟ್ಟಗಿರುವುದು, ಸ್ಟ್ರೇಟ್ ಅಂದ್ರ ಸೀದಾ ಅಂತಿರೋದು, ಸೀದಾ ಐತ್ ನೋಡ ಅಂತೇಳಿ. ಅಂದ್ರ ನೇರ ಅಂದ್ರ ಸೀದಾ ಇರುವುದು ಅಥವಾ ಸ್ಟ್ರೇಟ್ ಅಂತೀವಿ. ರೆಂಬೆ ಅಂತಂದ್ರ ಕೊಂಬೆ, ಬ್ರಾಂಚ್ ಹೇಳ್ತೀವಿ. ಗರಿ ಅಂತಂದ್ರೆ ವಿಶಾಲವಾಗಿರ್ತಕ್ಕಂಥ ಎಲೆ, ಫ್ರಾಂಡ್. ಗೊಂಚಲು ಅಂದ್ರೆ ಗುಚ್ಛ, ಬಂಚ್. ಉಪ್ಪು ಅಂತಂದ್ರೆ ಏನು? ಉಪ್ಪಿಗೆ ನಾವು ಏನಂತಂದ್ರೆ ಲವಣ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಸಾಲ್ಟ್. ಇನ್ನ ಪಾಕ ಅಂತಂದ್ರೆ ಅಡುಗೆ, ಅಥವಾ ಅಡುಗೆ ಅಂದ್ರೆ ಪಾಕ, ಕುಕ್ಕಿಂಗ್, ಹೌದಾ? ಆಮೇಲೆ ತಾಂಬೂಲ ಅಂದ್ರ ಅಡಿಕೆ ಸುಣ್ಣದೊಡನೆ ವೀಳ್ಯದೆಲೆ, ಪಾನ್ ಸುಪಾರಿ. ತಾಂಬೂಲ ಅಂದ್ರೆ ಪಾನ್ ಸುಪಾರಿ ಅಂತ ತಿಳ್ಕೊಟ್ರು. ಇನ್ನ ಕರಟ ಅಂದ್ರೆ ಚಿಪ್ಪು. ಆಮೇಲೆ ಕೊಬ್ಬರಿ ಅಂದ್ರೆ ತೆಂಗಿನಕಾಯಿಯ ಒಳತಿರುಳು, ಕೋಪ್ರ. ಬೆಲ್ಲ ಗುಡ ಅಂತ ಕರೀತಾರೆ ಕನ್ನಡದೊಳಗ ಬೆಲ್ಲಗ. ಆಮೇಲೆ ಕಲಿ ಅಂತಂದ್ರೆ ತಿಳಿಯುದು, ತಿಳಿ, ಲರ್ ಅಂತ ಅರ್ಥವನ್ನು ಕೊಡುತ್ತೆ. ಓಕೆ ಮಕ್ಕಳೇ, ಇವಾಗ ನಿಧಾನವಾಗಿ ನಾವೇನ್ ಮಾಡಪ್ಪ ಅಂದ್ರೆ ಈ ಪದ್ಯದ ಕಡೆಗೆ ಬರೋಣ. ಹಾಗಾದ್ರೆ ಈ ಮೊದಲಿಗೆ ಏನ್ ಮಾಡೋಣಪ್ಪ ಅಂತಂದ್ರ ಈ ಪದ್ಯವನ್ನ ನಾವು ಓದೋಣ, ಹೌದಾ? ಓದಾದ್ಮೇಲೆ ವಿವರಣೆ ಆದ್ಮೇಲೆ ಅದನ್ನ ಪದ್ಯವನ್ನು ಹಾಡೋದು. ಓಕೆ? ಪದ್ಯ ಭಾಗ, ಪದ್ಯ ಒಂದು, ತೆಂಗು. ಓಕೆ, ನೋಡ್ರಿ, ನೀವು ಪುಸ್ತಕವನ್ನ ತೆಗೆದಿಡಿ, ನೀವು ಬೆರಳಿಟ್ಟು ಓದಿ. ಓಕೆ? ನೇರವಾಗಿ ತಲೆ ಎತ್ತಿ, ನೇರವಾಗಿ ತಲೆ ಎತ್ತಿ ಬೆಳೆಯುವವ ನಾನು, ನಾರಿಕೇಳ ಕಲ್ಪವೃಕ್ಷ ತೆಂಗಿನ ಮರ ನಾನು. ಓಕೆ, ಮುಂದೆ ನೋಡಿ. ರೆಂಬೆ ಇಲ್ಲ, ಕೊಂಬೆ ಇಲ್ಲ, ತಲೆಯ ತುಂಬ ಗರಿ, ನಡುವೆ ಕಾಯಿಗೊಂಚಲು,
ನೋಡಿದೀಯಾ ಮರಿ. ಮುಂದೆ ನೋಡಿ, ಕೆಳಗೆ ಉಪ್ಪು ನೀರು ಕುಡಿವೆ, ಮೇಲೆ ಎಳನೀರು ಕೊಡುವೆ. ನಾನಿಲ್ಲದೆ ಅಡುಗೆ ಇಲ್ಲ, ತಿಂದಿದೀಯಾ ಕೊಬ್ಬರಿ ಬೆಲ್ಲ. ತಾಂಬೂಲಕ್ಕೆ ನಾನೇ ಫಲ, ಹೊರಗೆ ಕರಟ ಒಳಗೆ ಛಲ. ನನ್ನ ನೋಡಿ ನೀನು ಕಲಿ, ನನ್ನ ಹಾಗೆ ನೀನೂ ಬೆಳಿ. ನನ್ನ ಹಾಗೆ ನೀನೂ ಬೆಳಿ. ಓಕೆ ಮಕ್ಕಳೇ, ಓದಿದ್ವಲ್ಲ, ಇನ್ನೊಂದ್ಸಾರಿ ನೋಡೋಣ. ಓಕೆ. ನೇರವಾಗಿ ತಲೆ ಎತ್ತಿ ಬೆಳೆಯುವವ ನಾನು, ನಾರಿಕೆ ಕಲ್ಪವೃಕ್ಷ ತೆಂಗಿನ ಮರ ನಾನು. ರೆಂಬೆ ಇಲ್ಲ ಕೊಂಬೆ ಇಲ್ಲ ತಲೆಯ ತುಂಬ ಗರಿ, ನಡು ನಡುವೆ ಕಾಯಿಗೊಂಚಲು ನೋಡಿದೀಯಾ ಮರಿ. ಕೆಳಗೆ ಉಪ್ಪು ನೀರು ಕುಡಿವೆ, ಮೇಲೆ ಎಳನೀರು ಕೊಡುವೆ. ನಾನಿಲ್ಲದೆ ಅಡುಗೆ ಎಲ್ಲ, ತಿಂದಿದೀಯಾ ಕೊಬ್ಬರಿ ಬೆಲ್ಲ. ತಾಂಬೂಲಕ್ಕೆ ನಾನೇ ಫಲ, ಹೊರಗೆ ಕರಟ ಒಳಗೆ ಜಲ. ನನ್ನ ನೋಡಿ ನೀನೂ ಕಲಿ, ನನ್ನ ಹಾಗೆ ನೀನೂ ಬೆಳಿ. ಈ ಪದ್ಯವನ್ನು ಬರತಕ್ಕಂಥ ಕವಿ ಯಾರಪ್ಪ ಅಂದ್ರ ಜಿ.ಪಿ. ರಾಜರತ್ನಂ. ಮಕ್ಕಳೇ ನೋಡಿ, ಜಿ.ಪಿ. ರಾಜರತ್ನಂ. ಓಕೆ ಮಕ್ಕಳೇ, ಗೊತ್ತಾಯ್ತಾ? ಓದಿದ್ರೆ ಎಲ್ರು? ಓಕೆ. ಹಾಗಾದ್ರೆ ಈ ಒಂದು ಪದ್ಯದ ವಿವರಣೆಗೆ ನಾವೀಗ ಬರೋಣ. ನೋಡಿ ಮಕ್ಕಳೇ, ಇಲ್ಲಿ ತೆಂಗಿನ ಮರ ಕಾಣ್ತಾ ಇದೆ ನೋಡಿ, ಹೌದಾ? ಎಷ್ಟೊಂದು ಸುಂದರವಾಗಿದೆ, ಹೌದಾ? ಅಲ್ಲಿ ತೆಂಗಿನ ಎಳ್ನೀರಾಗಿದ್ದಾವ, ಆಮೇಲೆ ತೆಂಗಿನ ಗರಿಗಳು ನೋಡ್ರಿ, ಆಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹೌದಾ? ಓಕೆ, ತೆಂಗಿನ ಮರವನ್ನು ನೀವು ನೋಡಿರ್ತಾನೆ, ಹೌದಾ? ಹಾಗಾದ್ರೆ ಈಗ ಈ ಒಂದು ಪದ್ಯದ ವಿವರಣೆ ಕಡೆಗೆ ನಾವು ಬರೋಣ. ನೇರವಾಗಿ ತಲೆ ಎತ್ತಿ ಬೆಳೆಯುವ ನಾನು, ನಾರಿ ಕೇಳ ಕಲ್ಪವೃಕ್ಷ ತೆಂಗಿನ ಮರ ನಾನು. ನೋಡ್ರಿ, ತೆಂಗಿನ ಮರ ಏನಪ್ಪಾ ಅಂತಂದ್ರ ನೇರವಾಗಿ ಬೆಳೆಯುತ್ತದೆ ಅಂತ ಹೇಳಿ. ಅಂದ್ರ ನೇರ ಅಂತಂದ್ರ ಸೀದಾ, ಏನೋ ಸ್ಟ್ರೇಟ್ ಅಂತ, ಅದು ಅಂಕ ಡೊಂಕ ಆಗಿ ಬೆಳೆಯುದಿಲ್ಲ. ನೋಡ್ರಿ, ತೆಂಗಿನ ಮರ ಹಿಂಗೋ 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 ಹಿಂಗೆ ಬೆಳೆಯುದಿಲ್ಲ, ಹೌದಾ? ಅದೇನಪ್ಪ ಅಂದ್ರ ನೇರವಾಗಿ ಇರುತ್ತೆ. ನೇರವಾಗಿ ಆ ತೆಂಗಿನ ಮರ ಅನ್ನುವಂಥದ್ದು ಇರುತ್ತದೆ. ಓಕೆ ಮಕ್ಕಳೇ, ತೆಂಗಿನ ಮರ ಏನಪ್ಪಾ ಅಂತಂದ್ರ ನೇರವಾಗಿ ತಲೆ ಎತ್ತಿ ಅಂದ್ರ ನೇರವಾಗಿ ಅದರ ತಲೆ ಏನಪ್ಪಾ ಅಂದ್ರ ನೇರವಾಗಿ ಸೀದಾ ಬೆಳ್ಕೊಂಡು. ನಾ ಏನಪ್ಪಾ ಅಂದ್ರ ತೆಂಗಿನ ಮರ ಹೇಳ್ತದೆ ಏನಪ್ಪಾ ಅಂತಂದ್ರ ನಾನು ನೇರವಾಗಿ ಸ್ಟ್ರೇಟ್ ಆಗಿ ನಾನು ಬೆಳಿತೀನಿ. ನಾರಿಕೇಳು ಕಲ್ಪವೃಕ್ಷ ತೆಂಗಿನ ಮರ ನಾನು. ನೋಡ್ರಿ, ಈ ತೆಂಗಿನ ಮರಕ್ಕ ಇನ್ನು ಎರಡು ಹೆಸರು ಏನಪ್ಪಾ ಅಂತಂದ್ರ ನಾರಿ, ಆಮೇಲೆ ಕಲ್ಪವೃಕ್ಷ. ನಾರಿ ಅಂತಂದ್ರ ನಾರು ಇರುತ್ತಲ್ಲ, ಅದು ತೆಂಗಿನ ಚಿಪ್ಪದು, ಸೊ ಅದಕ್ಕ ನಾರಿ. ನಾರಿಕೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೆ ಯಾವುದು? ತೆಂಗಿನ ಮರ. ಆಮೇಲೆ ಅದಕ್ಕಾಗಿ ಏನಪ್ಪ ಅಂದ್ರ ನಾನು ಹುಟ್ಟುದು ಹೆಂಗಪ್ಪ ಅಂದ್ರ ನೇರವಾಗಿ ನಾನು ಸೀದನ ಏನ ಬೆಳಿತೀನಿ ಅಂತ ಒಂದು ಮೊದಲನೆಯ ಒಂದು ನುಡಿಯೊಳಗ ಇಲ್ಲಿ ರಾಜರತ್ನವರು ಹೇಳ್ತಾರೆ. ನಮ್ಮ ಮುಂದೆ ನೋಡ್ರಿ, ರೆಂಬೆ ಇಲ್ಲ ಕೊಂಬೆ ಇಲ್ಲ ತಲೆಯ ತುಂಬ ಗರಿ, ನಡು ನಡುವೆ ಕಾಯಿ ಗೊಂಚಲು ನೋಡಿದೀಯಾ ಮರಿ. ನೋಡ್ರಿ, ಎಷ್ಟೊಂದು ಸುಂದರವಾಗಿ ಇಲ್ಲಿ
ಕವಿ ಹೇಳ್ತಾರಪ್ಪ ಅಂತಂದ್ರ ರೆಂಬೆ ಇಲ್ಲ ಕೊಂಬೆ ಇಲ್ಲ. ಓಕೆ ಮಕ್ಕಳೇ ನೋಡಿ, ಬೇರೆ ಗಿಡದ ಏನಪ್ಪ ಅಂದ್ರ ಈ ಒಂದು ತೆಂಗಿನ ಗಿಡಕ್ಕ ರೆಂಬೆನೇ ಇಲ್ಲ ಕೊಂಬೆನೇ ಇಲ್ಲ. ಬೇರೆ ಗಿಡ ನೋಡಿದ್ಪ ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಅದಕ್ಕಿಂತ ರೆಂಬೆ ಕೊಂಬೆ ಇರ್ತಾವ ಹೌದಾ. ಈಗ ಒಂದು ಬೇರೆ ಬೇರೆ ಗಿಡಗಳು ನೋಡಿದ್ರಂದ್ರ ಅವ್ ಮಾತ್ರ ಏನಂತಂದ್ರ ರೆಂಬೆ ಕೊಂಬೆ ಬೆಳಕೊಂತ ಹೋಗಿರ್ತಾವ. ಆದ್ರೆ ತೆಂಗಿನ ಗಿಡಕ್ಕ ತೆಂಗಿಗೆ ಇಲ್ಲ, ಅದೇನಪ್ಪ ಅಂದ್ರೆ ಈ ಕಡೆ ಈ ತರ ಬೇರೆ ಬೇರೆ ರೆಂಬೆಗಳು ಇಲ್ಲ, ಕೊಂಬೆಗಳು ಇಲ್ಲ, ಬ್ರಾಂಚಸ್ ಇಲ್ಲ. ಸೊ ಹೀಗಾಗಿ ಏನಂತಂದ್ರ ಇದು ನೇರವಾಗಿ ಬೆಳೆದಿರ್ತದೆ. ರೆಂಬೆ ಇಲ್ಲ ಕೊಂಬೆ ಇಲ್ಲ, ತಲೆ ತುಂಬಾ ಗರಿ. ನೋಡ್ರಿ ತಲೆ ತುಂಬಾ ಗರಿ ನೋಡ್ರಿ, ಇದೇನ್ ಕಾಣುತ್ತಲ್ಲ ಇದು ಹೌದಾ. ಇದು ಈ ತೆಂಗಿನ ಇದನ್ನ ಇದಕ್ಕ ತಲೆ ತುಂಬಾ ಗರಿ. ಇಲ್ಲಿಂದ ಏನಪ್ಪ ಅಂದ್ರ ತಲೆಯಿಂದ ಈಗ ತೆಂಗಿನ ಗರಿಗಳು ಏನಪ್ಪ ಅಂದ್ರ ಬೆಳೆದಿರ್ತಾವ ನೋಡ್ತೀವಿ. ನಡುವೆ ಕಾಯಿ ಗೊಂಚಲು ನೋಡಿದೀಯ ಮನಿ. ನೋಡ್ರಿ ನೀವು ತೆಂಗಿನ ಗಿಡ ನೋಡ್ರಿ, ಸರಿಯಾಗಿ ಹೋಗಿ ನೋಡ್ರಿ, ನಿಮ್ ಮನಿ ಪಕ್ಕದಲ್ಲಿ ಇರ್ತಾವ ಅಥವಾ ಹೊಲದಲ್ಲಿ ಗದ್ದೆಗಳಲ್ಲಿ ಇರ್ತಾವ ನೋಡ್ರಿ. ಅಲ್ಲಿ ಏನಪ್ಪ ಅಂತಂದ್ರ ಆ ನಡುಗೆ ಏನಪ್ಪ ಅಂದ್ರ ಇಲ್ಲಿ ನಡುವೆ ಕಾಯಿ ಗೊಂಚಲು ಎಳನೀರು ಆಮೇಲೆ ಒಣಗಿರ್ತಕ್ಕಂಥ ಆ ತೆಂಗಿನಕಾಯಿಗಳು ಇರ್ತಾವ. ಇಲ್ಲಿ ಗೊಂಚಲಾಗಿ ಅಂತಂದ್ರ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದ. ನೋಡಿದ್ರೆ ಏನೋ ಮರಿ ಅಂತ ಕವಿ ಹೇಳ್ತಾರ. ನೋಡಿದ್ರ ನೀವು ತೆಂಗಿನ ಗಿಡ ಮೇಲೆ ನೋಡ್ರಿಪ್ಪ ಅಂತ ಗೊತ್ತಾಗತ್ತ. ಅಲ್ಲಿ ಗೊಂಚಲು ಇರ್ಬಂದ್ರ ಆ ತೆಂಗಿನಕಾಯಿಗಳು ಎಳ್ನೀರುಗಳು ಕಾಣ್ತವ. ಮುಂದೆ ನೋಡೋಣ. ಕೆಳಗೆ ಉಪ್ಪು ನೀರು ಕುಡಿವೆ, ಮೇಲೆ ಎಳ್ನೀರು ಕೊಡುವೆ, ನಾನಿಲ್ಲದೆ ಅಡುಗೆ ಇಲ್ಲ, ತಿಂದಿದೀಯಾ ಕೊಬ್ಬರಿ ಬೆಲ್ಲ. ನೋಡ್ರಿ ಈ ಒಂದು ನುಡಿಯೊಳಗ ಎಷ್ಟೊಂದು ಅರ್ಥವನ್ನ ಇಲ್ಲಿ ಕವಿಯಾಗಿರ್ತಕ್ಕಂಥ ರಾಜಕುಮಾರ್ ಹೇಳ್ತಾರಪ್ಪ ಅಂತಂದ್ರ, ವಿಶೇಷವಾಗಿ ತೆಂಗಿನ ಮರಗಳು ಸಮುದ್ರದ ದಂಡೆಗಳಲ್ಲಿ ಜಾಸ್ತಿ ನಾವು ಕಾಣ್ತೀವಿ. ಹೊಳೆಯದು ಇರ್ತಾವಲ್ಲ, ಹೊಳೆಯದು ನದಿಯ ಒಂದು ದಂಡೆಗಳಲ್ಲಿ, ಸಮುದ್ರದ ದಂಡೆಗಳಲ್ಲಿ ಜಾಸ್ತಿ ಏನಪ್ಪ ತೆಂಗಿನ ಮರಗಳನ್ನು ಬೆಳಿತಾರ. ನೋಡ್ರಿ ಏನ್ ಹೇಳ್ತಪ್ಪ ಅಂದ್ರೆ ತೆಂಗಿನ ಮರ, ನಾನು ಏನ್ ಮಾಡ್ತೀನಿ ಅಂದ್ರ ಉಪ್ಪು ನೀರನ್ನು ಕುಡಿತೀನಿ. ಉಪ್ಪು ನೀರನ್ನು ಕುಡ್ದ ನಿಮಗ ಏನ್ ಕೊಡ್ತೀನಿಪ್ಪ ಅಂದ್ರ ಎಳನೀರು ಕೊಡ್ತೀನಿ. ಸಿಹಿಯಾದ ರುಚಿಕರವಾಗಿರ್ತಕ್ಕಂಥ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಎಳನೀರನ್ನು ನಿಮ್ಗೆ ಕೊಡ್ತೀನಿ. ಮಕ್ಕಳೇ ನೀವೆಲ್ಲರೂ ಎಳ್ನೀರು ಕುಡಿದಿದ್ರೆ ತಾನೆ, ಎಷ್ಟೊಂದು ಚೆನ್ನಾಗಿರುತ್ತವ ಎಳ್ನೀರು ಹೌದಾ. ಎಳ್ನೀರು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೌದಾ. ಅದು ಏನ್ ಹೇಳ್ತಪ್ಪ ಅಂದ್ರ ನೋಡ್ರಿ, ನಾನು ಉಪ್ಪು ನೀರು ಕುಡಿತೀನಿ, ಕುಡಿದು ನಿಮ್ಗೆ ಏನ್ ಮಾಡ್ತೀನಿ, ಸಿಹಿಯಾದ ರುಚಿಕರವಾಗಿರ್ತಕ್ಕಂಥ ಎಳನೀರು ನಿಮ್ಗೆ ಕೊಡ್ತೀನಿ. ನಾನಿಲ್ಲದೆ ಅಡಿಗೆ ಇಲ್ಲ, ತಿಂದಿದೀಯಾ ಕೊಬ್ಬರಿ ಬೆಲ್ಲ. ನೋಡ್ರಿ ಈ ಒಂದು ಪಲ್ಯ ಮಾಡ್ಬೇಕು, ಸಾಂಬಾರ ಮಾಡ್ಬೇಕಂದ್ರ ಕೊಬ್ಬರಿಯನ್ನು ಹಾಕ್ತಾರೆ. ಕೊಬ್ಬರಿ ಹಾಕಿದಾಗ ಅದು ಅಷ್ಟೊಂದು ಟೇಸ್ಟ್ ಆಗತ್ತ, ರುಚಿಕರವಾಗಿರುತ್ತೆ. ಕೊಬ್ಬರಿ ಹಾಕಿಲ್ಲ ಅಂತಂದ್ರ ಈಗ ನೋಡ್ರಿ ಒಬ್ಬೊಬ್ರಿಗೆ ಮಕ್ಕಳೇ ನಿಮ್ಗ ಕೊಬ್ಬರಿ ಸಾರ ಅಂದ್ರೆ ಒಬ್ಬೊಬ್ರು ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಶೇರ್ವಾ ಮಾಡ್ಬೇಕಂದ್ರೆ ಕೊಬ್ಬರಿ ಬೇಕು ಹೌದಾ. ಆ ಕೊಬ್ಬರಿಯಿಂದ ಮಾಡಿರ್ತಕ್ಕಂತಹ ಸಾರು ಪಲ್ಯ ಬಹಳ ರುಚಿಕರಾಗಿರ್ತದೆ. ಅದಕ್ಕೆ ಹೇಳ್ತದ ಏನ್ಪ ಅಂದ್ರ ನೋಡ್ರಿ, ತೆಂಗಿನಕಾಯಿಂದ ಅಡಿಗಿಲ್ಲ, ಅಡಿಗೆ ಮಾಡಕ್ ಆಗುದಿಲ್ಲ, ಬರೀ ಹಂಗ ಆಗಿದ್ರೆ ಸಿಹಿ ಆಗುದಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರ ನಾನು ಅಡಿಗೆ ಮಾಡಾಕ ಬೇಕ, ಅಡಿಗೊಳಗ ನಾನಿಂದ ಅಡಿಗೆ ಆಗುದಿಲ್ಲ ಅನ್ನೋದು ಮಾತನ್ನು ಹೇಳ್ತಾರೆ. ತಿಂದಿದೀಯಾ ಕೊಬ್ಬರಿ ಬೆಲ್ಲ. ನೋಡ್ರಿ ಮಕ್ಕಳೇ, ಮನೆಯಲ್ಲಿ ಕೊಬ್ಬರಿ ಇದ್ರ ಬೆಲ್ಲ ಇದ್ರ ತಿಂದ್ ನೋಡ್ರಿ ಎಷ್ಟೊಂದು ರುಚಿಯಾಗಿರುತ್ತೆ. ಹೇಳ್ತಾರೆ ಏನಪ್ಪ ಅಂದ್ರ ತಿಂದಿದ್ರ ಕೊಬ್ಬರಿ ಬೆಲ್ಲ ಅಂದ್ರ ಕೊಬ್ಬರಿ ಮತ್ತು ಬೆಲ್ಲವನ್ನ ಸೇರಿಸಿ ತಿಂದಾಗ ಅದೊಂದು ಖುಷಿನೇ ಬೇರೆ, ಬಹಳ ರುಚಿಕರವಾಗಿದೆ. ಅದು ನಮ್ಗೆ ರುಚಿಯನ್ನ ಕೊಡುತ್ತೆ. ಅದಕ್ಕಾಗಿ ಮಕ್ಕಳಿಗೆ ನೀವೇನ್ ಮಾಡ್ರಿ, ಮನೆಯಲ್ಲಿ ಇದ್ರ ಒಂಚೂರು ಕೊಬ್ಬರಿ ಬೆಲ್ಲ ತಿಂದು ನೋಡಿ ಎಷ್ಟೊಂದು ರುಚಿಯಾಗಿರುತ್ತೆ. ಇನ್ನ ಕೊನೆಯ ಒಂದು ನುಡಿಗೆ ಬಂದಾಗ, ತಾಂಬೂಲಕ್ಕೆ ನಾನೇ ಫಲ, ಹೊರಗೆ ಕರಟ ಒಳಗೆ ಛಲ, ನನ್ನ ನೋಡಿ ನೀನು ಕಲಿ, ನನ್ನ ಹಾಗೆ ನೀನು ಬೆಳಿ. ನೋಡ್ರಿ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರ
ತಾಂಬೂಲಕ್ಕೆ ನಾನೇ ಫಲ. ತಾಂಬೂಲ ಅಂತಂದ್ರ ಅಡಿಗೆ ಸುಣ್ಣದೊಡನೆ ವಿಳೆದೆಲೆ ಕೊಡುದು ಅಂದ್ರ ತೆಂಗಿನಕಾಯಿ ಕೊಡ್ತೀವಿ. ಅಂದ್ರ ಇದು ಯಾವ್ದೋ ಒಂದು ಶುಭ ಕಾರ್ಯ ಮಾಡ್ಬೇಕಂತಂದ್ರ, ಯಾರಾದ್ರೂ ನಾವು ಕರೀಲಿಕ್ಕೆ ಹೋಗ್ತಂದ್ರ ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಸೊ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಆಗಿರ್ಬೋದು. ಸೊ ಇಲ್ಲ ಏನಪ್ಪಾ ಅಂತಂದ್ರ ಒಂದು ತೆಂಗಿನಕಾಯಿ ಮತ್ತು ಅಡಿಕೆ ಆಮೇಲೆ ಎಲೆಯನ್ನು ಏನ್ ಮಾಡ್ತೀವಿ, ಕುಡಿಸ್ಕೊಡ್ತೀವಿ. ಅದಕ್ಕೆ ತಾಂಬೂಲಕ್ಕೆ ನಾನು ಬೇಕಂತ ಹೇಳಿ. ಈಗ ಒಂದ್ ದೇವ್ರು ಉಡಿ ತುಂಬಬೇಕಂತಿರ್ತಾರ ನೋಡ್ರಿ, ಈ ದೇವ್ರಿಗೆ ನಾವು ಉಡಿ ತುಂಬಬೇಕಂತೀವಿ ಅಂತ ಅಂದ್ರ, ಉಡಿ ತುಂಬಾಕ್ ಹೋಗ್ಬೇಕಂದ್ರ ಅಲ್ಲಿ ತೆಂಗಿನಕಾಯಿ ಮತ್ತು ವಿಳೆದೆಲೆ ಅಡಿಕೆಯನ್ನು ನಾವೇನು ತಿಳ್ಕೊಂಡು ಕೊಡ್ತೀವಿ. ಅದಕ್ಕೆ ಏನ್ ಹೇಳ್ತಪ್ಪ ಅಂತ ತೆಂಗಿನ ಮರ ಏನಂತಂದ್ರ ತಾಂಬೂಲಕ್ಕೆ ನಾನೇ ಫಲ. ತಾಂಬೂಲಕ್ಕೆ ಫಲ ಅಂತಂದ್ರೆ ಹಣ್ಣು ಅಂತ ಅರ್ಥವನ್ನು ಕೊಡತ್ತೆ. ಅಂದ್ರ ತಾಂಬೂಲ ಕೊಡ್ಬೇಕಾದ್ರೆ ನಾನೇ ಬೇಕಾಗಿ, ನಾ ಇಲ್ಲಿಂದ ತಾಂಬೂಲ ಕೊಡಕ್ ಆಗುದನ್ನೇ ಇಲ್ಲ ಅಂತ ಹೇಳ್ತಾರೆ. ಹೌದಾ? ಹೊರಗೆ ಕರಟ ಒಳಗೆ ಛಲ. ಇಲ್ಲಿ ನನ್ನ ತೆಂಗಿನಕಾಯಿ ನೋಡ್ರಿ ಮಕ್ಕಳೇ, ಹೊರಗೆ ಕರಟ ಚಿಪ್ಪಿರುತ್ತೆ, ಸೆಪ್ಪೆ ಬರುತ್ತಲ್ವಾ, ಅದು ಕರಟ. ಕರಟ ಅಂತಂದ್ರೆ ತೆಂಗಿನ ಚಿಪ್ಪು, ತೆಂಗಿನಕಾಯಿ ಮೇಲೆ ಏನಿರುತ್ತಲ್ಲ ಅದು ಚಿಪ್ಪು ಅಂತ ಅರ್ಥ ಬರುತ್ತೆ. ಅದಕ್ಕ ಕರಟ ಸಿಪ್ಪಿ ತಿಗಿರಿ ಅಂತಾರಲ್ಲ, ಹೌದಾ? ಕಾಯಿ ಹೊಡಿಬೇಕಾದ್ರೆ ಸಿಪ್ಪಿ ತಿಗಿರಿ ಮೇಲೆ ನಿಂತು ಅದಕ್ಕೆ ಚಿಪ್ಪು ಅಂತೀವಿ. ಒಳಗೆ ಜಲ ನೋಡ್ರಿ, ನಾ ಮ್ಯಾಲ ಬಿರ್ಸದನ ಸಿಪ್ಪಿ ಐತಿ, ಅದ್ರ ಒಳಗ ಜಲ. ಜಲ ಅಂತಂದ್ರೆ ನೀರು, ಹೌದಾ? ಒಳಗೆ ಏನಂತಂದ್ರ ನೀರಿದೆ. ನನ್ನ ನೋಡಿ ನೀನು ಕಲಿ, ನನ್ನ ಹಾಗೆ ನೀನು ಬೆಳಿ. ನೋಡ್ರಿ ಎಷ್ಟೊಂದು ಈ ಒಂದು 2 ಲೈನ್ ಒಳಗ, ಈ ಒಂದು 2 ಸಾಲಿನೊಳಗ ಎಷ್ಟೊಂದು ಅರ್ಥ ಐತಂದ್ರ, ನನ್ನ ನೋಡಿ ನೀನು ಕಲಿ, ನನ್ನ ಹಾಗೆ ನೀನು ಬೆಳಿ ಅಂತ ಹೇಳ್ತಾರ. ಅಂದ್ರ ಈ ಒಂದು ಪದ್ಯದ ಅರ್ಥ ಈ ಒಂದು 2 ಸಾಲಿನೊಳಗಿದೆ. ಏನಂತಂದ್ರ ನನ್ನ ನೋಡಿ ನೀ ಕಲಿಬೇಕು ಮನುಷ್ಯ ಅಂತ ಹೇಳ್ತಾರೆ. ಮನುಷ್ಯ ಬಹಳ ಕೆಟ್ಟ. ಬೇರೆಯವ್ರು ನೋಡಿ ಹೊಟ್ಟೆ ಕಿಚನ್ ಪಟ್ಕೊಳ್ತೀಯ, ಅವ್ರ ಅದನ್ನ ತಂದ್ರು ಇದನ್ನ ತಂದ್ರು ಅಂತೇಳಿ ಹೊಟ್ಟೆ ಊರಿ ಪಟ್ಕೊಳ್ತೀಯ. ನೀನು ಸೀದಾ ಇರಂಗಿಲ್ಲ, ನಿನ್ ಕೆಲಸ ನೀನ್ ಮಾಡಂಗಿಲ್ಲ, ಬೇರೆಯವ್ರಿಗೆ ಏನ್ ಮಾಡ್ತೀಯ ಅಂದ್ರೆ ತೊಂದರೆ ಕೊಡ್ತೀಯ. ಅದಕ್ಕಾಗಿ ನೀನ್ ಸೀದವಾಗಿ ನಿನ್ನಷ್ಟಕ್ಕೆ ನೀನಿರು, ನಿನ್ ಕೆಲಸ ನೀನು ಶ್ರದ್ಧೆಯಿಂದ ಮಾಡು. ಅದಕ್ಕ ನೀನ್ ಏನ್ ಮಾಡು, ನೀನ್ ಯಾರಿಗಾದ್ರೂ ಒಳ್ಳೇದ್ ಮಾಡ್ಲಿಕ್ಕಾದ್ರ ಅಷ್ಟ ಆತ, ಆದ್ರೆ ನೀನು ನಿನ್ನಷ್ಟಕ್ಕೆ ನೀನಿರು, ಬೇರೆಯವ್ರಿಗೆ ತೊಂದರೆ ಕೊಡಬೇಡ ಅಂತ. ತೆಂಗಿನ ಮರ ಏನ್ ಮಾಡ್ತು, ಅದು ಬೇರೆಯವರಿಗೆ ಉಪಕಾರ ಮಾಡ್ತದೆ. ವಿಳೆದೆಲೆ ತಾಂಬೂಲ ಕೊಡ್ಬೇಕಾದ್ರೆ ತೆಂಗಿನಕಾಯಿ ಬೇಕು, ಅಡಿಗೆ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಬೇಕು, ದೇವರಿಗೆ ಹೋಗ್ಬೇಕಾದ್ರೆ ತೆಂಗಿನಕಾಯಿ ಬೇಕು, ಆಮೇಲೆ ಅನಾರೋಗ್ಯದಲ್ಲಿ ಇರ್ತಕ್ಕಂಥ ಗಂಡಸರಿದ್ದವರಿಗೆ ಎಳ್ನೀರ್ ಬೇಕು, ಎಳ್ನೀರ್ ಕೊಡ್ತಂತ. ಆಮೇಲೆ ತನಗ ಗರಿ ಅದು ಇರ್ತಾವಲ್ಲ ತೆಂಗಿನ ಗರಿಗಳು, ಅದರಿಂದ ನಾವು ಕಸ ಕೂಡಿಸ್ಲಿಕ್ಕೆ ಬರಲ್ ಮಾಡ್ತೀವಿ ನೋಡ್ರಿ, ಅದು ಹೆಲ್ಪ್ ಆಯ್ತು. ಮತ್ತೆ ಉರುಳಿಕ್ಕೆ ಆ ಗರಿಗಳನ್ನ ಸಹಿತ ಉರುತ್ತಾರೆ. ಹೀಗೆ ತೆಂಗಿನ ಮರ ಒಂದಲ್ಲ ಒಂದು, ಆ ತೆಂಗಿನ ಮರದ ಭಾಗ ಎಲ್ಲವೂ ಉಪಯೋಗ ಇದೆ, ಆದ್ರೆ ಮನುಷ್ಯ ಉಪಯೋಗ ಇಲ್ಲ. ಅದಕ್ಕಾಗಿ ಏನಂದ್ರ ನಾವೇನ್ ಮಾಡ್ಬೇಕು, ತೆಂಗಿನ ಮರದ ತರಾನೇ ಬೇರೆಯವರಿಗೆ ನಾವು ಆಶ್ರಯ ಆಗಿರ್ಬೇಕು, ಬೇರೆಯವರಿಗೆ ನಾವು ಒಳ್ಳೇದನ್ನ ಮಾಡ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟ ನಾವು ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಅದಕ್ಕಾಗಿ ಏನ್ ಮಾಡ್ರಿ, ತೆಂಗಿನ ಮರ ಯಾವಿಲ್ಲ ನನ್ನ ನೋಡಿ ನೀನು ಕಲಿ ಅನ್ನುವಂತ ಮಾತನ್ನ ಈ ಒಂದು ಪದ್ಯ ಭಾಗದೊಳಗ GP ರಾಜರತ್ನವರು ಬಹಳ ಸುಂದರವಾಗಿ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ. ಓಕೆ ಮಕ್ಕಳೇ, ಮುಂದಿನ ಒಂದು ತರಗತಿ ಒಳಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಪದ್ಯದ ಪ್ರಶ್ನೆ ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಈ ಪದ್ಯವನ್ನ ನಾವು ಏನ್ ಮಾಡೋಣ, ರಾಗಬದ್ಧವಾಗಿ ಅದನ್ನ ನಿಮ್ಗೆ ಹಾಡಿಸ್ತೀನಿ. ಓಕೆ ಮಕ್ಕಳೇ, ಈ ಒಂದು ಪದ್ಯದ ಒಂದು ವಿವರಣೆ ಕೇಳೋದಕ್ಕೆ ನಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಅರ್ಪಿಸ್ತೀನಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು.